ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಕಹಸ. ಸರ್ವರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಮಹಾಶಿವರಾತ್ರಿಯೆಂದು ಉಪವಾಸವನ್ನ ಮಾಡುತ್ತೇವೆ. ಉಪ ಎಂದರೆ ಹತ್ತಿರ, ವಾಸ ಎಂದರೆ ವಾಸಿಸುವುದು ಎನ್ನುವ ಅರ್ಥವನ್ನ ನೀಡುತ್ತದೆ. ಅಂದರೆ ನಾವು ನಮ್ಮೊಳಗಿರುವ ಲೌಕಿಕ ವಿಚಾರಗಳನ್ನು, ನಮ್ಮೊಳಗಿರುವ ಕೆಟ್ಟ ಚಿಂತನೆಗಳನ್ನು, ನಕಾರಾತ್ಮಕ ಅಂಶಗಳನ್ನು ಬದಿಗೊತ್ತಿ ದೇವರ ಸ್ಮರಣೆಯನ್ನ ಮಾಡುವುದು ಎಂಬ ಅರ್ಥವನ್ನ ನೀಡುತ್ತದೆ. ಆದ್ದರಿಂದ ನಾವು ಕೇವಲ ಈ ಶಿವರಾತ್ರಿ ಎಂದು ಮಾತ್ರವಲ್ಲ, ಬದುಕಿರುವ ಕೊನೆಯ ಉಸಿರಿರುವ ತನಕ ನಮ್ಮೊಳಗಿರುವ ಕೆಟ್ಟ ಆಲೋಚನೆಗಳು, ನಕಾರಾತ್ಮಕ ಚಿಂತನೆಗಳನ್ನು ಬದಿಗೊತ್ತಿ ಉತ್ತಮ ನಡತೆಯೊಂದಿಗೆ, ಉತ್ತಮ ನುಡಿಯೊಂದಿಗೆ ದೇವರ ಸ್ಮರಣೆಯನ್ನು ಮಾಡುತ್ತಾ ಬದುಕೋಣ. ಹಾಗೆಯೇ ಬದುಕಿರುವ ಪ್ರತಿಕ್ಷಣವು ಶಿವರಾತ್ರಿಯನ್ನು ಆಚರಿಸುತ್ತಾ ಸಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಉಪವಾಸವೆಂದರೆ ಕೇವಲ ಬಹಿರಂಗವಾಗಿ ಮಾತ್ರವಲ್ಲ, ಅಂತರಂಗವಾಗಿಯೂ ಉಪವಾಸವನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದ.